ಗಲ್ಫ್ ರಾಷ್ಟ್ರದಲ್ಲಿ ಮೋದಿ ಮೇನಿಯಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಬ್ ರಾಷ್ಟ್ರದಲ್ಲಿ ತಲೆ ಎತ್ತಿರುವಂತಹ ದೇಗುಲವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅತಿ ದೊಡ್ಡ ದೇಗುಲ ಇದು. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಹೊಸ ಮಹತ್ವದ ಮೈಲುಗಲ್ಲಿಗೆ ಮೋದಿ ಸಾಕ್ಷಿ ಆಗ್ತಾ ಇದ್ದಾರೆ. BAPS ದೇಗುಲ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಿನ್ನೆಯ ಅಬುಧಾಬಿಯನ್ನು ತಲುಪಿದ್ರು. 25 ಲಕ್ಷ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದರು. ದಕ್ಷಿಣ ಭಾರತದ 4 ಭಾಷೆಗಳನ್ನು ಪ್ರಸ್ತಾಪಿಸಿದ್ರು ಭಾಷಣದಲ್ಲಿ. ಪಶ್ಚಿಮ ಏಷ್ಯಾದಲ್ಲಿ ಅತಿ ದೊಡ್ಡ ಹಿಂದೂ ದೇವಾಲಯ ಇದು. 27 ಎಕರೆ 900 ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂತಹ ಭವ್ಯ ಮಂದಿರ. ಮೊನ್ನೆಯಷ್ಟೇ ಭಾರತದಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಿದೆ. ಹಿಂದೂಗಳ 500 ವರ್ಷಗಳ ಕಾಯುವಿಕೆ ಅಂತ್ಯಗೊಂಡಿದೆ. ರಾಮ ಜನ್ಮ ಭೂಮಿಯಲ್ಲಿಯೇ ಮಂದಿರ ನಿರ್ಮಾಣ ಮಾಡುವ ಕಾರ್ಯದಲ್ಲಿ ಮೋದಿ ಸರ್ಕಾರ ಪ್ರಯತ್ನ ಎಲ್ಲರಿಗೂ ಕೂಡ ಗೊತ್ತೇ ಇತ್ತು. ಈಗ ಮತ್ತೊಂದು ಮಹಾ ದೇಗುಲವನ್ನು ಮೋದಿ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಆದರೆ ಅದು ಭಾರತದಲ್ಲ, ದೂರದ ಮುಸ್ಲಿಂ ರಾಷ್ಟ್ರದಲ್ಲಿ. ಅದಕ್ಕೆ ಕ್ಷಣಗಣನೆ ಈಗ ಆರಂಭವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಅರಬ್ ರಾಷ್ಟ್ರದಲ್ಲಿ ಹಿಂದೂ ದೇಗುಲವನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಕ್ಷಣಗಣನೆ ಆರಂಭ ಆಗಿದೆ. ಈ ದೇವಸ್ಥಾನದ ವಿಶೇಷತೆ ಮತ್ತು ಸಿದ್ಧತೆಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಶಬೀರ್. ಪ್ರೇಮ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಏನು ಸ್ವಾಮಿನಾರಾಯಣ ಅವರ ಮಂದಿರವನ್ನ ಈಗ ಅಬುಧಾಬಿಯಲ್ಲಿ ಉದ್ಘಾಟನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. ಸಾಕಷ್ಟು ವಿಶೇಷತೆಗಳನ್ನ ಈ ದೇವಸ್ಥಾನ ಹೊಂದಿದೆ. ಅಂದ ಹಾಗೆ ಅರಬ್ ದೇಶದಲ್ಲಿ ಮೊದಲನೇದಾಗಿ ಹಿಂದೂ ಮಂದಿರ ನಿರ್ಮಾಣ ಆಗಿದೆಯಾ ಅಂದ್ರೆ ಅಲ್ಲ, ಖಂಡಿತವಾಗ್ಲೂ ಬೇರೆ ಬೇರೆ ದೇವಸ್ಥಾನಗಳಿದೆ. ಶಿವನ ಮಂದಿರ ಇದೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಆದ್ರೆ ಸ್ವಾಮಿನಾರಾಯಣ ದೇವಸ್ಥಾನಕ್ಕೆ ಯಾಕೆ ಇಷ್ಟು ವಿಶೇಷತೆ ಮತ್ತೆ ಆದ್ಯತೆ ಅಂತ ನಾವು ಗಮನಿಸೋದಾದ್ರೆ, ಅತಿ ದೊಡ್ಡ ಮಂದಿರ ಈಗ ಅಬುಧಾಬಿಯಲ್ಲಿ ನಿರ್ಮಾಣ ಆಗಿರುವಂತದ್ದು ಈಗ ಉದ್ಘಾಟನೆ ಆಗ್ತಿರುವಂತಹ ಮಂದಿರ. ಮತ್ತೆ ಬಹಳ ದೊಡ್ಡ ವಿಸ್ತೀರ್ಣದಲ್ಲಿ ವಿಶಿಷ್ಟವಾದಂತಹ ಶೈಲಿಯನ್ನ ಬಳಸಿಕೊಂಡು ಈ ಒಂದು ಮಂದಿರವನ್ನ ನಿರ್ಮಾಣ ಮಾಡಲಾಗಿರುವಂತದ್ದು. ಇಲ್ಲಿ ಬಳಕೆಯಾಗಿರುವಂತಹ ಕಲ್ಲುಗಳು ಕೂಡ ಭಾರತದಿಂದ ಎಕ್ಸ್ಪೋರ್ಟ್ ಮಾಡಿರುವಂತದ್ದು ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ. ರಾಮ ಮಂದಿರವನ್ನ ಯಾವ ಕಲ್ಲುಗಳಿಂದ ನಿರ್ಮಾಣ ಮಾಡಲಾಗಿತ್ತು ಅಂದ್ರೆ ರಾಜಸ್ಥಾನದ ಕಲ್ಲುಗಳಿಂದ ಏನು ಮಂದಿರವನ್ನ ನಿರ್ಮಾಣ ಮಾಡಲಾಗಿತ್ತು, ಅದೇ ರೀತಿಯಾದಂತಹ ಕಲ್ಲಿನಿಂದ ಈಗ ಸ್ವಾಮಿನಾರಾಯಣ ದೇವಸ್ಥಾನವನ್ನು ಕೂಡ ಅಬುಧಾಬಿಯಲ್ಲಿ ನಿರ್ಮಾಣ ಮಾಡಲಾಗಿರುವಂತದ್ದು. ಸುಮಾರು 27 ಎಕರೆಯಲ್ಲಿ ಈ ಒಂದು ದೇವಸ್ಥಾನವನ್ನ 900 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವಂತದ್ದು. ಬಹಳ ವಿಶೇಷವಾಗಿ ಭಾರತೀಯ ಪರಂಪರೆ, ವಾಸ್ತುಶಿಲ್ಪ ಅಥವಾ ತನ್ನ ಇತಿಹಾಸವನ್ನ ಉಲ್ಲೇಖಿಸುವಂತ ನಿಟ್ಟಿನಲ್ಲಿ ಕೆತ್ತನೆಗಳನ್ನು ಕೂಡ ನಾವು ಗಮನಿಸಬಹುದು. ಬಹಳಷ್ಟು ಕೆತ್ತನೆಗಳು ಕೂಡ ಭಾರತದಿಂದ ರೆಡಿ ಮಾಡಿ ಅಲ್ಲಿಗೆ ಕಳಿಸ್ಕೊಡುವಂತ ಕೆಲಸವನ್ನ ಮಾಡಲಾಗಿದೆ. ಇದಕ್ಕೆ ಯಾಕಿಷ್ಟು ಆದ್ಯತೆ ಅನ್ನುವಂಥದ್ದನ್ನ ನಾನು ಆಗ್ಲೇ ಹೇಳ್ತಾ ಇದ್ದೆ. ಇಡೀ ಅಬುಧಾಬಿಯಲ್ಲಿ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣ ಆಗಿರುವಂತಹ ಮೊದಲ ದೇವಸ್ಥಾನ ಇದಾಗಿರುವಂತದ್ದು. ಹೀಗಾಗಿ ಇದಕ್ಕೆ ಸಾಕಷ್ಟು ಪ್ರಶಸ್ತತೆಯನ್ನು ಕೂಡ ಈಗ ಕೊಡ್ಲಾಗ್ತಾ ಇರುವಂತದ್ದು. ಹೇಗೆ ರಾಮ ಮಂದಿರವನ್ನ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ, 100 ವರ್ಷಗಳ ಕಾಲ ಅದು ಸುಭದ್ರವಾಗಿ ನಿಲ್ಲಕ್ಕೆ ಏನೆಲ್ಲ ವ್ಯವಸ್ಥೆಗಳು ಮಾಡಬೇಕಾಗಿದೆ, ಅದೇ ರೀತಿಯಾದಂತಹ ದೇವಸ್ಥಾನವನ್ನ ಅಬುಧಾಬಿಯಲ್ಲಿ ಕಟ್ಟಿರುವಂತದ್ದು. ಹೀಗಾಗಿ ಬಹಳ ದೊಡ್ಡ ವಿಸ್ತೀರ್ಣದಲ್ಲಿ ಕಲ್ಲಿನಿಂದ ನಿರ್ಮಾಣ ಆಗಿರುವಂತಹ ಮೊದಲ ಹಿಂದೂ ದೇವಸ್ಥಾನ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಹೆಚ್ಚು ಮಹತ್ವವನ್ನ ಈಗ ಕೊಡ್ಲಾಗ್ತಾ ಇರುವಂತದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಮಂದಿರವನ್ನ ಉದ್ಘಾಟನೆ ಮಾಡ್ತಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಬುಧಾಬಿಯಲ್ಲಿ ಅತಿ ದೊಡ್ಡ ದೇಗುಲದ ಲೋಕಾರ್ಪಣೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿಕ್ಕಿದ್ದಾರೆ. ಹಾಗಾದ್ರೆ ಈ ದೇವಸ್ಥಾನದ ವಿಶೇಷತೆ ಏನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪಶ್ಚಿಮ ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ದೇವಾಲಯ ಇದು ಅಂಥೇಳಿ ಖ್ಯಾತಿಯನ್ನು ಗಳಿಸಿರುವಂತಹದ್ದು. ಈ ದೇಗುಲದ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳಿದ್ದಾರೆ. 108 ಅಡಿ ಎತ್ತರ ಇದೆ, 262 ಅಡಿ ಉದ್ದ ಇದೆ, 180 ಅಡಿ ಅಗಲ ಇರುವಂತಹದ್ದು. 402 ಕಂಬಗಳನ್ನು ಈ ದೇವಸ್ಥಾನದಲ್ಲಿ ನಿರ್ಮಿಸಲಾಗಿದೆ. ರಾಜಸ್ಥಾನದ ಗುಲಾಬಿ ಕಲ್ಲು, ಇಟಾಲಿಯನ್ ಮಾರ್ಬಲ್ಗಳ ಬಳಕೆಯನ್ನು ಮಾಡಿಕೊಂಡಿರುವಂತಹದ್ದು. ರಾಮ ಮಂದಿರಕ್ಕೆ ಬಳಕೆ ಮಾಡಿಕೊಂಡಂತಹ ವಸ್ತುಗಳನ್ನೇ ಇಲ್ಲೂ ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. ಭಾರತದಲ್ಲಿ ಶಿಲ್ಪಗಳ ಕೆತ್ತನೆಯನ್ನು ಮಾಡಿರುವಂತಹದ್ದು ದೇವಸ್ಥಾನದ ಮತ್ತೊಂದು ವಿಶೇಷತೆ. UAEಗೆ ಕೊಂಡೊಯ್ದು ಅಲ್ಲಿ ಜೋಡಣೆ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಇದರಲ್ಲಿ ಕೆಲಸ ಮಾಡಿರೋರು ಕೂಡ ಭಾರತೀಯರು ಅನ್ನೋದು ಮತ್ತೊಂದು ಗಮನಿಸಬೇಕಾದಂತಹ ವಿಚಾರ. 2015ರಲ್ಲಿ ಮೋದಿ ಪ್ರವಾಸದ ವೇಳೆ ದೇಗುಲಕ್ಕೆ 13.5 ಎಕರೆಯನ್ನ ಅಬುಧಾಬಿಯ ದೊರೆ ನೀಡುತ್ತಾರೆ. ಇಂದಿರಾ ಗಾಂಧಿಯ ನಂತರ ನರೇಂದ್ರ ಮೋದಿಯೇ ಅಬುಧಾಬಿಗೆ ಪ್ರಧಾನಿಯಾಗಿ ಭೇಟಿಯನ್ನು ಕೊಟ್ಟಿದ್ದು. 2019ರಲ್ಲಿ UAE ಸರ್ಕಾರದಿಂದ ಮತ್ತೊಮ್ಮೆ 13.5 ಎಕರೆಯನ್ನ ದಾನದ ರೂಪದಲ್ಲಿ ದೇವಸ್ಥಾನದ ನಿರ್ಮಾಣಕ್ಕೆ ಅಂತ ಕೊಡಲಾಗುತ್ತೆ. ಅದು ಕೂಡ ದೇವಸ್ಥಾನದ ವಿಶೇಷತೆಗಳಲ್ಲಿ ಒಂದಾಗಿರುವಂತಹದ್ದು. ಒಟ್ಟು 27 ಎಕರೆ ಪ್ರದೇಶದಲ್ಲಿ ಅತಿ ದೊಡ್ಡವಾದಂತಹ ಭವ್ಯ ಮಂದಿರ, ದಿವ್ಯ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. ಇದೇ ಮಂದಿರವನ್ನ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡುತ್ತಾರೆ. 2017ರಲ್ಲಿ ಮಂದಿರ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಅವರೇ ಭೂಮಿ ಪೂಜೆಯನ್ನು ಮಾಡಿದ್ರು. ನೋಡಿ, ರಾಮ ಮಂದಿರಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದು ಕೂಡ ಮೋದಿ ಅವರು.
ಅಬುದಾಬಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಹಿಂದೂ ದೇವಸ್ಥಾನಕ್ಕೂ ಕೂಡ ಭೂಮಿ ಪೂಜೆ ಮಾಡಿದ್ದು ಕೂಡ ಮೋದಿಯೇ. UAEಯ 7 ಎಮಿರೇಟ್ ಸಂಕೇತಿಸುವಂತಹ ಮಂದಿರಕ್ಕೆ 7 ಶಿಖರಗಳನ್ನು ಕೂಡ ಅಲ್ಲಿ ನಿರ್ಮಿಸಿರುವಂತಹದ್ದು. ಆ ಶಿಖರ ಒಂದು ಸಂದೇಶವನ್ನು ಕೂಡ ರವಾನಿಸ್ತಾ ಇದೆ. ಇನ್ನು ವಿಶೇಷ ಫಲಕಗಳಲ್ಲಿ ರಾಮಾಯಣ, ಮಹಾಭಾರತ, ಶಿವಪುರಾಣ, ಭಾಗವತ ಎಲ್ಲವನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಭಾರತದ ಸಂಸ್ಕೃತಿಯನ್ನು ಅದು ಬಿಂಬಿಸ್ತಾ ಇದೆ. ಮಂದಿರದ ಕೆಳಭಾಗದಲ್ಲಿ ಕೃತಕ ಪ್ರವಾಹ, ಪ್ರತ್ಯೇಕ ಫೋಕಸ್ ಲೈಟನ್ನು ಅಳವಡಿಕೆ ಮಾಡಿರುವಂತಹದ್ದು. ಈ ಮೂಲಕ ದೇವಸ್ಥಾನದ ಆ ವೈಭವ ಏನಿದೆ ಅದು ಜಗಮಗಿಸುವ ರೀತಿಯಲ್ಲಿ ರೆಡಿ ಮಾಡಲಾಗಿದೆ. ದೇಗುಲದ ಕಾಂಪ್ಲೆಕ್ಸ್ನಲ್ಲಿ ಪ್ರಾರ್ಥನಾ ಮಂದಿರ ಇರುತ್ತೆ, ಗಾರ್ಡನ್ ಇರುತ್ತೆ, ವಿಸಿಟಿಂಗ್ ಸೆಂಟರ್ಗಳು ಕೂಡ ಇರುತ್ತೆ. ಅದ್ಭುತವಾದಂತಹ ಒಂದು ವಿನ್ಯಾಸದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂತಹದ್ದು. ಇನ್ನು ಭೂಕಂಪನ ಆದಂತಹ ಸಂದರ್ಭದಲ್ಲಿ ಅಧ್ಯಯನಕ್ಕೆ ಮಂದಿರದ ಬುನಾದಿಯಲ್ಲಿ 100 ಸೆನ್ಸಾರ್ ಅಳವಡಿಕೆಯನ್ನು ಮಾಡಲಾಗಿದೆ. ಅದೆಲ್ಲವೂ ಕೂಡ ಅಬುದಾಬಿಯ ಈ ದೇವಸ್ಥಾನದ ವಿಶೇಷತೆಗಳಲ್ಲಿ ಒಂದಾಗಿರುವಂಥದ್ದು. ಹಿಂದೂ ಮಂದಿರದ ನಿರ್ಮಾಣಕ್ಕೆ ತಗುಲಿದಂತಹ ಒಟ್ಟು ವೆಚ್ಚ 400 ಮಿಲಿಯನ್ ಧೀರಂ ಅಂತ ಕರೀತಾರೆ. ಅದನ್ನು ಭಾರತದ ಕರೆನ್ಸಿಯಲ್ಲಿ ಹೇಳೋದಾದರೆ 900 ಕೋಟಿ ರೂಪಾಯಿ ಖರ್ಚು ತಗಲಿರುವಂತಹದ್ದು.